ಗೌರಿಬಿದನೂರು ತಾಲೂಕಿನ ವಾಟದ ಹೊಸಹಳ್ಳಿಯ ಶ್ರೀ ಲಕ್ಷ್ಮೀ ಚೆನ್ನಕೇಶ್ವರ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಊರಿನ ಗ್ರಾಮಸ್ಥರಿಂದ ಶಾಂತಿಯುತ ಧರಣಿ. ಮುಜರಾಯಿ ಜಾಗವನ್ನು ಪಂಚಾಯಿತಿ ಅಧಿಕಾರಿಗಳು ಒತ್ತುವರಿ ಮಾಡಿ ವಾಣಿಜ್ಯ ಮಳಿಗೆಗಳನ್ನು ನಿರ್ಮಿಸಿ ಬಾಡಿಗೆಗೆ ಕೊಡೋದರ ಬಗ್ಗೆ ಖಂಡಿಸಿ ವಾಟದ ಹೊಸಹಳ್ಳಿಯ ಹಿರಿಯ ಹಾಗೂ ಯುವ ಗ್ರಾಮಸ್ಥರಿಂದ ಶಾಂತಿಯುತ ಧರಣಿಯನ್ನು ಹಮ್ಮಿಕೊಂಡಿದ್ದಾರೆ. ಸ್ಥಳಕ್ಕೆ ತಾಲೂಕು ತಹಶೀಲ್ದಾರ್ ಮಹೇಶ್ ಎಸ್ಪತ್ರಿ ಅವರು ಭೇಟಿ ನೀಡಿ ಸಮಸ್ಯೆಯ ಬಗ್ಗೆ ಗ್ರಾಮಸ್ಥರಲ್ಲಿ ಚರ್ಚೆ ಮಾಡಿದ ತದನಂತರ ಮಾತನಾಡಿದ ಅವರು, ಲಕ್ಷ್ಮೀ ಚೆನ್ನಕೇಶ್ವರ ದೇವಸ್ಥಾನದ ಏನು ಒಂದು ಮುಜರಾಯಿ ದೇವಸ್ಥಾನದ ಏನು ಆಸ್ತಿ ಇದೆ ಅದನ್ನು ಏನು ಮಾಡಿದ್ದಾರೆ, ಇಲ್ಲಿ ಕಾಂಪ್ಲೆಕ್ಸ್ ಕಟ್ಟಿ ದೇವಸ್ಥಾನಕ್ಕೂ ಅನುಕೂಲ ಆಗುತ್ತೆ ಅಂತ ಹೇಳಿ PD ಅವರೊಂದು ಇದನ್ನು ಮಾಡಿದ್ದಾರೆ, ಗ್ರ್ಯಾಂಟ್ ಆಗಿದೆ. ಆದರೆ ಜನ ಎಲ್ಲ ಏನು ಹೇಳ್ತಾ ಇದ್ದಾರೆ, ಇಲ್ಲ ಇದು ಹಿಂದಿನ ಸಂಸ್ಕೃತಿ ಇದೆ, ಇಲ್ಲೆಲ್ಲ ಇದನ್ನು ಮಾಡೋದು ಬೇಡ, ಏನೇ ಒಂದು ಕಾರ್ಯಕ್ರಮಗಳಾದರೂ ಕೂಡ ಇಲ್ಲಿ ನಮ್ಗೆ ಸ್ಥಳಾವಕಾಶ ಬೇಕಾಗುತ್ತಿಲ್ಲ ಅಂದರೆ ರೋಡು ಎಲ್ಲ ವಾಹನ ದಟ್ಟಣೆ ಎಲ್ಲ ಆಗ್ತೈತೆ. ಅದಕ್ಕೆ ಇದನ್ನು ದೇವಸ್ಥಾನದ ಕಾರ್ಯಕ್ರಮಗಳಿಗೆ ಬಳಸೋಣ. ಒಂದು ಸಲ ಈ ಪರ್ಮನೆಂಟ್ ಸ್ಟ್ರಕ್ಚರ್ಸ್ ಆದರೆ ನಾವು ಅದನ್ನು ಮತ್ತೆ ಯಾವುದೇ ಒಂದು ಕಾರಣಕ್ಕೂ ಅದನ್ನು ಯಾವುದೇ ಫಂಕ್ಷನ್ಗೂ ಬಳಸೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ. ಅದಲ್ಲದೆ ಹಿಂದೆ ವೆಟರ್ನರಿ ಹಾಸ್ಪಿಟಲು ಬೇರೆ ಕಡೆ ಶಿಫ್ಟ್ ಆಗಿರೋದ್ರಿಂದ ಸೊ ಆ ಸ್ಥಳವನ್ನು ಏನು ಇಲ್ಲಿದ್ದಾರಲ್ಲ ಹಿಂದೆ ಒಂದು ಕಾಂಪ್ಲೆಕ್ಸ್ ಹಾಕ್ಕೊಂಡು ಏನು ಪಾಪ ವ್ಯಾಪಾರ ಮಾಡ್ತಿರಲ್ಲ ಅವ್ರಿಗೆ ಅದನ್ನು ಕೊಡಿ, ಅವ್ರಿಗೂ ಅನುಕೂಲ ಆಗಲಿ. ಆಮೇಲೆ ದೇವಸ್ಥಾನದ ಆಸ್ತಿನೂ ಕೂಡ ಎಲ್ಲೂ ಹೋದಂಗಾಗಲ್ಲ, ಕಾರ್ಯಕ್ರಮಕ್ಕೂ ಅನುಕೂಲ ಆಗ್ತಾಯಿದೆ ಅಂತ ಎಲ್ಲ ಗ್ರಾಮಸ್ಥರೆಲ್ಲರೂ ಕೂಡ ಹೇಳಿದ್ದಾರೆ. ಸೊ ಮೊದಲು ನಾವೇನು ಮಾಡ್ತಾಯಿದ್ದೆ ಅವ್ರಿಗೆಲ್ಲ ಹೇಳಿದಾಗೆ ಮೊದಲು ಇದನ್ನು ಸರ್ವೆ ಮಾಡಿಸಿ ನಮ್ಮದು ದೇವಸ್ಥಾನದ ಎಷ್ಟು ಆಸ್ತಿ ಇದೆ, ಎಷ್ಟು ಜಮೀನಿದೆ ಇದನ್ನು ಮಾಡಿ ಎಲ್ಲ ಗ್ರಾಮಸ್ಥರಿಗೂ ಅನುಕೂಲ ಆಗಬೇಕು ಅಂತ ಒಂದು ಕ್ರಿಯಾ ಯೋಜನೆ ನಾವು ಗ್ರಾಮ ಸಭೆಯೊಂದೆಲ್ಲ ಇದನ್ನು ಮಾಡಿ ಅದರೊಳಗೆ ಏನು ಡಿಸಿಷನ್ ಬರುತ್ತೆ, ಎಲ್ಲ ಗ್ರಾಮಸ್ಥರು ಏನು ಹೇಳ್ತಾರೆ, ಅದಕ್ಕೆ ಅನುಕೂಲ ಆಗುತ್ತೆ ಅನ್ನೋದು ನೋಡಿ ಈ ಕಡೆ ಏನಾಗಬೇಕು, ದೇವಸ್ಥಾನಕ್ಕೂ ಅನುಕೂಲ ಆಗಬೇಕು, ಗ್ರಾಮಸ್ಥರಿಗೂ ಒಪ್ಪಿಗೆ ಆಗುವಂಥ ಇರಬೇಕು ಅಂಥ ಡಿಸಿಷನ್ನ ನಾವು ತೊಗೋತೀವಿ. ಮುಂದಿನ ಗ್ರಾಮ ಸಭೆಯಲ್ಲಿ ಅದನ್ನೆಲ್ಲ ಮಂಡಿಸಿ ತೊಗೊಳ್ತೇವೆ ಅಂತೇಳಿ PD ಅವರು ಹೇಳಿದ್ದಾರೆ. ಅದರಂತೆ ನಾವು ಈ ಗ್ರಾಮ ಸಭೆಯಲ್ಲಿ ಏನು ಡಿಸಿಷನ್ ಬರುತ್ತೆ, ಆಮೇಲೆ ಇದನ್ನು ಏನು ಮಾಡ್ಬೋದು, ಏನೋ ದೇವಸ್ಥಾನದ ಹಿತದೃಷ್ಟಿಯಿಂದ ನಾವು ಏನು ಮಾಡ್ಬೋದು ಅನ್ನೆಲ್ಲ ವಿಚಾರ ಮಾಡಿ ಮುಂದೆ ಅದನ್ನು ನಿರ್ಧಾರ ತೊಗೋತೀವಿ. ಈ ಸಂದರ್ಭದಲ್ಲಿ ರೈತ ಸಂಘದ ಅಧ್ಯಕ್ಷ ಮಾಳಪ್ಪ ಮಾತನಾಡಿ, ಸುಮಾರು 400 ವರ್ಷಗಳಿಂದ ಈ ಜಾಗ ದೇವಸ್ಥಾನಕ್ಕೆ ಸೇರಿರುವ ಮುಜರಾಯಿ ಜಾಗವಾಗಿದ್ದು ಇಲ್ಲಿ ಶ್ರೀ ಚೆನ್ನಕೇಶ್ವರ ಸ್ವಾಮಿ ರಥೋತ್ಸವ, ಯಜ್ಞಕುಂಡ ಹಾಗೂ ಹೋಮಗಳು ಮಾಡುವ ಹಾಗೂ ರಥ ನಿಲ್ಲಿಸುವ ಸ್ಥಳವಾಗಿತ್ತು. ಆದರೆ ಕಾಲಾಂತರದಲ್ಲಿ ಜನಪ್ರತಿನಿಧಿಗಳ ನಿರ್ಲಕ್ಷ್ಯದಿಂದ ಈ ಜಾಗದಲ್ಲಿ ಅಕ್ರಮವಾಗಿ ಪೆಟ್ಟಿಗೆ ಅಂಗಡಿಗಳನ್ನು ಇಡಲಾಗಿತ್ತು. ಅವುಗಳನ್ನು ತೆರವುಗೊಳಿಸಿ ವಾಣಿಜ್ಯ ಮಳಿಗೆಗಳನ್ನು ನಿರ್ಮಿಸಿ ಬಾಡಿಗೆ ಕೊಡೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಈ ಸಂದರ್ಭದಲ್ಲಿ ಮಾಹಿತಿ ಹಕ್ಕು ವೇದಿಕೆಯ ಜಿಲ್ಲಾ ಘಟಕದ ಅಧ್ಯಕ್ಷ ನರಸಿಂಹಗೌಡ, VM ಮಂಜುನಾಥ್, ಯುವ ಮುಖಂಡ ನಾಗರಾಜ್, ನಂದೀಶ್, V ಮಂಜುನಾಥ್, ಚಿನ್ನಿ ಆದಿನಾರಾಯಣಪ್ಪ ಹಾಗೂ ಊರಿನ ಯುವಕರು, ಹಿರಿಯರು ಹಾಗೂ ಊರಿನ ಗ್ರಾಮಸ್ಥರು ಇತರರು ಪಾಲ್ಗೊಂಡಿದ್ದರು. ಗ್ರಾಮಸ್ಥರೆಲ್ಲ ಇವತ್ತು ಕಳೆದ ಒಂದು 3 ದಿವಸದಿಂದ ಒಂದು ಏನೇ ಲಕ್ಷ್ಮೀ ಚೆನ್ನಕೇಶ್ವರ ಸ್ವಾಮಿ ದೇವಸ್ಥಾನದ ಸಂಬಂಧಪಟ್ಟಂಗೆ ಈ ಒಂದು ಜಾಗದ ಒಂದು ಗಲಾಟೆ ಗದ್ದಲ ಇರೋದ್ರಿಂದ ಸೊ ಇದನ್ನು ಒಂದು ತಹಬಂದಿಗೆ ಬಂದಿದೆ. ಮತ್ತು ಈಗ ನಾವೇನು ನಿನ್ನೆಯಿಂದ ಒಂದು ತೀವ್ರವಾದಂಥ ಒಂದು ಚರ್ಚೆ ಆದಂಥ ಸಂದರ್ಭದಲ್ಲಿ ಇಲ್ಲಿ ನಮ್ಮ ಅಭಿವೃದ್ಧಿ ಅಧಿಕಾರಿಗಳಾಗಲಿ ಬೇರೆ ಅಧಿಕಾರಿಗಳಾಗಲಿ ಇದನ್ನು ಸ್ವಲ್ಪ ಕಿವಿಗೆ ಹಾಕೊಳ್ಳದೇ ಇದ್ದಂಥ ಪಕ್ಷದಲ್ಲಿ ಇವತ್ತು ಬೆಳಗಿನ ಜಾವ ನಾವು ಅನಿರ್ದಿಷ್ಟಾವಧಿ ಧರಣಿ ಮಾಡಬೇಕು ಶಾಂತಿಯುತವಾಗಿ ಅಂತ ಹೇಳ್ಬಿಟ್ಟು ನಾವು ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಸೊ ಆ ಕಾರ್ಯಕ್ರಮದ ಪ್ರತಿಫಲ ಏನಂದರೆ ಈಗ ತಾನೇ ತಾಲೂಕು ದಂಡಾಧಿಕಾರಿಗಳು ಬಂದಿದ್ದರು. ಸೊ ಅವರು ನಮ್ಮ ಒಂದು ವಿಷಯನ ಮಣ್ಣೆನೆಗೆ ತಗೊಂಡು ತಾವು ಏನು ಹೇಳ್ತೀರೋ ಅದನ್ನು ಮುಂದಿನ ಸಭೆಯಲ್ಲಿ ನಾವು ಕುತ್ಕೊಂಡು ಚರ್ಚೆ ಮಾಡಿ ಗ್ರಾಮ ಸಭೆ ಕರೆದ್ಬಿಟ್ಟು ಅದರಲ್ಲಿ ತೀರ್ಮಾನ ತಗೊತೀವಿ ಅಂತ ಹೇಳಿದರೆ ಸೊ ನಮಗೆ ತಿಳಿದ ಮಟ್ಟಿಗೆ ಅದಷ್ಟೊಂದು ಸಮಂಜಸವಾದಂಥ ಉತ್ತರ ಆಗಲಿಲ್ಲ ನಮಗೆ. ಸೊ ಆದ ಕಾರಣದಿಂದ ನಾವು ಸಂಜೆ ತನಕ ಈ ಒಂದು ಧರಣಿಯನ್ನು ಮುಂದುವರಿಸ್ತಾ ಮತ್ತು ನಮಗೆ ಇನ್ನೂ ಬೇಕಾದಂಥವ್ರು ಇದೆ, ಯಾಕಂದರೆ ಇದು ಒಬ್ಬರು ತೀರ್ಮಾನ ಅಲ್ಲ, ಇನ್ನೂ ಸುಮಾರು ಜನ ಬರಬೇಕಾಗುತ್ತೆ. ಈಗ ಗ್ರಾಮದ ಹಿತೈಷಿಗಳಿದ್ದಾರೆ, ಹಿರಿಯರಿದ್ದಾರೆ, ಅವ್ರನ್ನೆಲ್ಲ ಕರೆದುಬಿಟ್ಟು ಕೂತ್ಕೊಂಡು ಮಾತಾಡಿ ಚರ್ಚೆ ಮಾಡಿ ನಮ್ಮ ವಿಷಯನ ನಾವು ನಾಳೆ ಬೆಳಗ್ಗೆ ತಿಳಿಸ್ತೀವಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಮೀಡಿಯಾ ಮುಖಾಂತರ ನಾವು ತಿಳಿಸ್ತಾ ಇದ್ದೀವಿ.